ಕಾರ್ಕಳದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣ. ಇಬ್ಬರು ಆರೋಪಿಗಳಿಗೆ 4 ದಿನ ಪೊಲೀಸ್ ಕಸ್ಟಡಿ. ಕಾರ್ಕಳದಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ 4 ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಅಲ್ತಾಫ್, ಸವೇರಾ ರಿಚರ್ಡ್ ಪೊಲೀಸ್ ಕಸ್ಟಡಿಗೆ. ಹೆಚ್ಚಿನ ವಿಚಾರಣೆಗೆ ಕಾರ್ಕಳ ಪೊಲೀಸರು ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ ಮುಂದೆ ಪೊಲೀಸರು ಆರೋಪಿಗಳನ್ನ ಹಾಜರುಪಡಿಸಿದ್ರು. ಹಲವು ಆಯಾಮಗಳಲ್ಲಿ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ಮಾಡಲಿದ್ದಾರೆ. ಆರೋಪಿ ಅಲ್ತಾಫ್ ಮತ್ತೆ ಮತ್ತೊಬ್ಬ ಆರೋಪಿ, ಆತನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದಂತಹ ಯುವತಿ, ಆಕೆಯನ್ನ ನಿನ್ನೆ ಅಲ್ತಾಫ್ ಕರೆಸ್ಕೊಂಡು ಆಕೆಗೆ ಬಿಯರ್ನಲ್ಲಿ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿ ಅತ್ಯಾಚಾರವನ್ನ ಎಸಗಿದ್ದ. ಕಾರ್ಕಳದಲ್ಲಿ ಯುವತಿಗೆ ಡ್ರಗ್ಸ್ ನೀಡಿ ರೇಪ್ ಕೇಸ್. ಸಂತ್ರಸ್ತೆಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡುಬಂದಿದೆ. ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದ ಸಂತ್ರಸ್ತೆ ಆರೋಗ್ಯ ಇದೀಗ ಸುಧಾರಿಸಿದೆ ಅನ್ನೋ ಮಾಹಿತಿ. ಶನಿವಾರ ಸಂಜೆ ದಾಖಲಾಗಿದ್ದ ಅತ್ಯಾಚಾರ ಸಂತ್ರಸ್ತೆ ಬಿಯರ್ನಲ್ಲಿ ಡ್ರಗ್ಸ್ ಅನ್ನ ಬೆರೆಸಿ ಆರೋಪಿಗಳು ಕುಡಿಸಿದ್ರು. ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಅತ್ಯಾಚಾರವನ್ನ ಎಸಗಿದ್ರು. ನಿರ್ಜನ ಪ್ರದೇಶಕ್ಕೆ ಆ ಯುವತಿಯನ್ನ ಕರೆದೊಯ್ದು ಅತ್ಯಾಚಾರವನ್ನ ಎಸಗಲಾಗಿತ್ತು. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದಂತಹ ಯುವತಿಯನ್ನ ಈ ರೀತಿಯಾಗಿ ಈತ ಬಳಸಿಕೊಂಡಿದ್ದಾನೆ. ಈತನ ಕೃತ್ಯಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದ್ದು ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮಾಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿತರು ಯಾರಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯ ಮುಂದೆ ನಿನ್ನೆ ಪ್ರತಿಭಟನೆ ಕೂಡ ಸ್ಥಳೀಯರಿಂದ ನಡೆದಿತ್ತು. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಸಂತ್ರಸ್ತ ಯುವತಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಕಾರ್ಕಳದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣ. ಆರೋಪಿ ಸವೇರಾ ರಿಚರ್ಡ್ನ ತಾಯಿ ಸಬೀನಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಗ ಟಿಪ್ಪರ್ ಚಾಲಕ, ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಿಲ್ಲ. ಅತ್ಯಾಚಾರ ನಡೆದ ದಿನ ಬೊಲೆರೋ ಜೀಪ್ನಲ್ಲಿ ಆತ ಹೋಗಿದ್ದ. ರಾತ್ರಿ ನನ್ನ ಮಗ ಬೈಕ್ನಲ್ಲಿ ವಾಪಸ್ ಮನೆಗೆ ಬಂದಿದ್ದಾನೆ. ತಡರಾತ್ರಿಯೇ ಪೊಲೀಸರು ಮನೆಗೆ ಬಂದಾಗ ನನಗೆ ವಿಷಯ ಗೊತ್ತಾಯಿತು ಎಂದಿದ್ದಾರೆ. ये तो पूरा जगह में पता चला ना, पर घर पे आने के बाद वो तो पता चल रहा है नहीं। इसका पहला कुछ भी पता नहीं चला था मेरे को। बाद में अब ये तो सुबह रात को मेरे को पता चला, सुबह मेरे को पता चला। रात कब आया था आपका बेटा घर में? वो आया था शाम को 7:30 बजे आया था। आके बाद में बैठा, बियर लेके बैठा। बाद में 8:30 को खाना लिया और खाना खा के सो गया। बोला मेरे को लाइट बंद करो बोल के। मैंने बोला क्यों? नहीं, हम लोग, मेरा बेटी और मैं खाना खाते हैं ना। मैं बोला चलो ये सोता है, उसको ये लाइट बंद किया। बाद में वो बोला कुछ बात करने को लगा। बाद में मैंने नमक का पानी बना के उसको दिया। मैं सोचा चक्कर भी कराता होगा बोल के, लेकिन ये कैसा क्या हुआ, वो अपने आप अंदर से बात करता है। बोले समझ में नहीं आता था क्या बात करते है, बोले क्या बोलने जा रहा था बोले। सुबह जाके कार में गया था ना? हाँ, सुबह में इधर ही थी, घर पे ही थी। बाइक ಹಿಂದೂ ಸಹೋದರಿ ಅತ್ಯಾಚಾರ ಪ್ರಕರಣವನ್ನ ಖಂಡಿಸುತ್ತೇವೆ. ವಿಕೃತ ಮನಸ್ಸಿನ ಕಾಮುಕ ಅಲ್ತಾಫ್ಗೆ ಕಠಿಣ ಶಿಕ್ಷೆಯಾಗಲಿ. ಆರೋಪಿ ಅಲ್ತಾಫ್ ವಿರುದ್ಧ ಮೊಹಮ್ಮದ್ ಶರೀಫ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಕಳದ ಅಯ್ಯಪ್ಪ ನಗರದಲ್ಲಿ ನಡೆದಂತ ನಮ್ಮ ಹಿಂದೂ ಸಹೋದರಿಯ ಒಂದು ಅತ್ಯಾಚಾರ ಪ್ರಕರಣವನ್ನು ನಾವು ಕಡಾಖಂಡಿತವಾಗಿ ಮುಸ್ಲಿಂ ಸಮುದಾಯದ ವತಿಯಿಂದ ಖಂಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಒಬ್ಬ ಯುವತಿಯನ್ನು ಕರೆದುಕೊಂಡು ಹೋಗಿ ಅವಳಿಗೆ ಮಾದಕ ದ್ರವ್ಯ ನೀಡಿ ಅವಳ ಮೇಲೆ ಗ್ಯಾಂಗ್ ರೇಪ್ ಅಂದರೆ ಸಾಮೂಹಿಕ ಅತ್ಯಾಚಾರ ಮಾಡ್ತಾರಂತ ವಿಕೃತ ಮನಸ್ಸಿನ ಏನು ವ್ಯಕ್ತಿ ಅಲ್ತಾಫ್ ಇದ್ದಾನೆ, ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಕಾರ್ಕಳದಲ್ಲಿ ನಾವು ಯಾವತ್ತೂ ಸೌಹಾರ್ದವನ್ನು ಬಯಸುವವರು. ಇದೇ ನಮ್ಮ ಕಾರ್ಕಳಕ್ಕೆ ಸೌಹಾರ್ದದ ಇತಿಹಾಸ ಇದೆ. ಈ ಕಾರ್ಕಳದಲ್ಲಿ ಸೌಹಾರ್ದವನ್ನು ಕದಡದಂತೆ ನಾವು ಕಾಪಾಡಿಕೊಂಡು ಬಂದಿದ್ದೇವೆ, ಇನ್ನು ಮುಂದೆಯೂ ಕಾಪಾಡಿಕೊಂಡು ಬರ್ತೇವೆ. ಈ ಅಲ್ತಾಫ್ನಂಥ ವ್ಯಕ್ತಿಗಳು ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದು ಈಗ ಇದು ಮಾಡ್ತಾ ಇದ್ದಾರೆ. ನಿಜವಾಗಿ ಇದೊಂದು ಮಾನವ ಸಮುದಾಯಕ್ಕೆ ಮಾಡಿದಂಥ ಅತ್ಯಾಚಾರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಂತ್ರಸ್ತ ಯುವತಿ ಚೇತರಿಸಿಕೊಳ್ಳುತ್ತಿದ್ದಾಳೆ, ಮತ್ತೊಂದು ಕಡೆ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಆರೋಪಿಗಳನ್ನು 4 ದಿನ ಕಸ್ಟಡಿಗೆ ಕೊಡಲಾಗಿದೆ. ಹಾಗೆಯೇ ಈ ಆರೋಪಿತರ ಕುಟುಂಬಸ್ಥರು ಕೂಡ ಪ್ರಕರಣದ ಬಗ್ಗೆ ಮಾತನಾಡ್ತಿದ್ದಾರೆ. ಇದುವರೆಗಿನ ಬೆಳವಣಿಗೆಗಳ ಬಗ್ಗೆ ಮಾತನಾಡುತ್ತಾರೆ ಪ್ರಜ್ವಲ್.
ಖಂಡಿತವಾಗ್ಲೂ ಮಧುಶ್ರೀ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ನಡೆದಿರುವ ಹಿಂದೂ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರು ತನಿಖೆಯನ್ನ ಚುರುಕು ಮಾಡಿರುವಂತದ್ದು. ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಇಬ್ಬರ ಆರೋಪಿಗಳನ್ನ ಕೂಡ ನಿರಂತರವಾಗಿ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಕಾರ್ಕಳ ಪೊಲೀಸರು ಮಾಡ್ತಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಸಂತ್ರಸ್ತೆ ಯುವತಿ ಏನಿದ್ದಾಳೆ ಅವಳು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂತದ್ದು, ಮತ್ತೊಂದು ಕಡೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾಳೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅವಳು ಚೇತರಿಸಿಕೊಂಡ ಬಳಿಕ ಅವಳ ಮಾಹಿತಿಯನ್ನ ಸಂಗ್ರಹಿಸುವ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ತಾಯಿ ಪ್ರಕರಣ ದಾಖಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿಯ ತನಕ ಕೂಡ ಸಂತ್ರಸ್ತೆ ಇಲ್ಲಿಯ ತನಕ ಮಾಹಿತಿಯನ್ನ ಸಂಗ್ರಹಿಸುವ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಲಿಲ್ಲ. ಕೇವಲ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹಿಸುವ ಕೆಲಸ ಮಾಡಿದ್ದಾರೆ. ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅತ್ಯಾಚಾರವನ್ನ ಎಷ್ಟು ಮಂದಿ ಅತ್ಯಾಚಾರ ಎಸಗುವ ಸಂದರ್ಭದಲ್ಲಿ ಎಷ್ಟು ಮಂದಿ ಆ ಒಂದು ಸ್ಥಳದಲ್ಲಿ ಇದ್ರು, ಮತ್ತು ಕೇವಲ ಅಲ್ತಾಫ್ ಇದ್ನ ಮತ್ತು ಸವೇದ್ ರಿಚರ್ಡ್ ಏನಾದ್ರು ಆ ಒಂದು ಸ್ಥಳದಲ್ಲಿ ಇದ್ನ ಎಂಬುದರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಬ್ಬರು ಆರೋಪಿಗಳು ಏನು ಬಂಧಿತರಾಗಿದ್ದಾರೆ ಅವರನ್ನು ಕೂಡ ನಿರಂತರವಾಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ನಿನ್ನೆ ಅವರನ್ನ ವಶಕ್ಕೆ ಪಡೆದುಕೊಂಡ ಸಂದರ್ಭದಲ್ಲಿ ಅವನು ಬಳಸಿದ್ದ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದರ ಬಳಿಕ ಒಂದು ಜೆಎಂಎಂಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸವನ್ನು ಕೂಡ ಕಾರ್ಕಳ ಪೊಲೀಸರು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತ ಕೆಲಸವನ್ನು ಕೂಡ ನ್ಯಾಯಾಲಯ ಮಾಡಿರುವಂತದ್ದು. ಇನ್ನು ವಿಚಾರಣೆಯ ಬಳಿಕ ಅಷ್ಟೇ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗುವಂತದ್ದು. ಅಂದ್ರೆ ಇದರ ಹಿಂದೆ ಯಾರಾದ್ರೂ ಕೈವಾಡ ಇದೆಯಾ, ಇದರ ಹಿಂದೆ ಯಾರಾದ್ರೂ ಸಹಕಾರ ಇದೆಯಾ ಎಂಬುದರ ಬಗ್ಗೆಯೂ ಕೂಡ ತನಿಖೆಯ ನಂತರವೇ ಎಲ್ಲ ಮಾಹಿತಿ ಸಿಗಬೇಕಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.